ಹಲೋ, ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು ಪಾಠದ 2ನೇ ಭಾಗ ನೋಡೋಣ. ಸೊ 1ನೇ ಭಾಗದಲ್ಲಿ ಏನೇನು ಘಟನೆಗಳು ನಡೆಯಿತು ಅನ್ನೋದನ್ನ ಒಂದ್ಸಲ ಚಿಕ್ಕದಾಗಿ ಸುಮ್ಮನೆ ಹಾಗೆ ರಿವೈಸ್ ಮಾಡ್ಕೊಳ್ಳೋಣ. ಸೊ ವಸುಧೇಂದ್ರ ಅವರ ಅಮ್ಮನಿಗೆ ಬೆಳ್ಳಿ ಬಂಗಾರದ ಮೇಲೆ ಅಂತಹ ಇಷ್ಟ ಇರಲಿಲ್ಲ. ಆದ್ರೆ ಅವ್ರಿಗೆ ಬೇರೆ ಯಾವುದರ ಬಗ್ಗೆನೂ ವ್ಯಾಮೋಹ ಇರಲಿಲ್ಲ. ಆದ್ರೆ ಸ್ಟೀಲ್ ಪಾತ್ರೆಗಳು ಅಂದ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು. ಆದ್ರೆ ಅವರ ಗಂಡನ ಮನೆಗೆ ಮದುವೆ ಆಗಿ ಬಂದಾಗ ಅವ್ರ ಮನೇಲಿ ಒಂದೂ ಇರ್ಲಿಲ್ವಂತೆ. ಸೊ ಅವ್ರ ಮನೇಲೆಲ್ಲ ಬರೀ ಈ ರೀತಿ ಹಿತ್ತಾಳೆ ಕಾಪರ್ ಪಾತ್ರೆಗಳು ಇದ್ವು ಅಂತ. ಸೊ ಇದೆಲ್ಲ ನೋಡಿ ಅವ್ರಿಗೆ ತುಂಬಾ ಇರಿಟೇಟ್ ಆಗಿ ಈ ಮನೆ ಫುಲ್ಲು ಸ್ಟೀಲ್ ಪಾತ್ರೆಗಳು ತುಂಬಬೇಕು, ಇಲ್ಲ ಅಂದ್ರೆ ನಾನು ಬಳ್ಳಾರಿ ಎಣ್ಣೆ ಅಲ್ಲ ಅಂತ ಶಬ್ದ ಮಾಡ್ತಾಳೆ. ಓಕೆ, ಶಿ ವಿಲ್ ಟೇಕ್ ಎ ಓತ್. ಈಗ ನೆಕ್ಸ್ಟ್ ಅದಾದ್ಮೇಲೆ ಏನಾಯ್ತು ಅಂತ ನೋಡೋಣ ಇಲ್ಲಿಂದ. ಸೊ ಇದು ಪೇಜ್ ನಂಬರ್ 25. 3 ತಿಂಗಳು ಕಳೆಯುವಷ್ಟರಲ್ಲಿಯೇ ಮೊದಲ ಸ್ಟೀಲ್ ಪಾತ್ರೆ ಮನೆಯೊಳಗೆ ಕಾಲಿಕ್ಕುವ ಸದವಕಾಶ ಕೂಡಿ ಬಂತು. ಸೊ ಇವರ ಮದುವೆ ಆಗಿ 3 ತಿಂಗಳಾಯ್ತು. ಆ 3 ತಿಂಗಳಲ್ಲಿ ಮೊದಲನೇ ಸ್ಟೀಲ್ ಪಾತ್ರೆ ಮನೆಯ ಒಳಗಡೆ ಬರೋ ಒಂದು ಅವಕಾಶ ಬಂತು. ಓಕೆ, ಸೊ ಅಂದ್ರೆ in 3 months there was an opportunity for the entry of steel vessel into the house. ಓಕೆ, ನಾನು ಇಲ್ಲಿ ಇಂಗ್ಲಿಷ್ ಅಲ್ಲಿ ಯಾಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ICSE ಕಿಡ್ಸ್, ಸೊ ಸ್ವಲ್ಪ ಕನ್ನಡದಲ್ಲಿ ವೀಕ್ ಇರೋರು ಅಂತ. ಎಲ್ಲರೂ ವೀಕ್ ಇರಲ್ಲ, ತುಂಬಾ ಜನ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ದೇ ವಿಲ್ ಬಿ ಎಕ್ಸ್ಪರ್ಟ್ಸ್. ಐ ನೋ ದೇ ವಿಲ್ ಬಿ ಬಿಗ್ ಎಕ್ಸ್ಪರ್ಟ್ಸ್ ದನ್ ಮೀ. ಆದ್ರೆ ಅವ್ರಿಗೆಲ್ಲ ಅರ್ಥ ಆಗ್ಲಿ ಅಂತ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ದೀನಿ, ಕನ್ನಡದಲ್ಲೂ ಹೇಳ್ತಾ ಇದ್ದೀನಿ. ಒಬ್ಬೊಬ್ರು ಬರೀ ಕನ್ನಡದಲ್ಲೇ ಹೇಳ್ರಿ ಅಂತಾರೆ, ಆದ್ರೆ ಅದರಿಂದ ಏನು ಯೂಸ್ ಇಲ್ವಲ್ಲ. ನಾನು ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಈ ಕನ್ನಡ ಅಷ್ಟೊಂದು ಚೆನ್ನಾಗಿ ಬರ್ದೇ ಇರೋ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಐ ವಾಂಟ್ ದೆಮ್ ಟು ಫೀಲ್ ಕಂಫರ್ಟಬಲ್, ರೈಟ್? ಓಕೆ, ಲೆಟ್ಸ್ ಮೇಕ್ ದೆಮ್ ಫೀಲ್ ಕಂಫರ್ಟಬಲ್. ಓಕೆ, ಲೆಟ್ಸ್ ಸ್ಟಾಪ್ ದ ಡಿಸ್ಕಷನ್, ಲೆಟ್ಸ್ ಕಮ್ ಬ್ಯಾಕ್ ಹಿಯರ್. ನನ್ನ ಅಕ್ಕ ಸದ್ದಿಲ್ಲದೆ ಅಮ್ಮನೊಳಗೆ ಸೇರಿಕೊಂಡಿದ್ದಳು. ನನ್ನ ಅಕ್ಕ ಅಂದ್ರೆ ವಸುಧೇಂದ್ರ ಅವರ ಅಕ್ಕ ಅಮ್ಮನೊಳಗೆ ಸೇರಿಕೊಂಡಿದ್ಲು ಅಂದ್ರೆ ಅಮ್ಮ ವಾಸ್ ಪ್ರೆಗ್ನೆಂಟ್. ಓಕೆ, ಫಾರ್ ದ ಫಸ್ಟ್ ಗರ್ಲ್, ವಸುಧೇಂದ್ರ ಅವರ ಅಕ್ಕ. ತಿಂದಿದ್ದನ್ನೆಲ್ಲ ಕಕ್ಕುತ್ತಿದ್ದ ಅಮ್ಮನ ಬಳಿ ಬಂದ ಅಪ್ಪ. ಸೊ ತಿಂದಿದ್ದನ್ನೆಲ್ಲ ಕಕ್ಕುತ್ತಿದ್ದ ಅಂದ್ರೆ ಯೂಶಲಿ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಜನಕ್ಕೆ ವಾಮಿಟಿಂಗ್ ಆಗುತ್ತೆ. ಸೊ ತಿಂದಿದ್ದನ್ನೆಲ್ಲ ಕಕ್ಕುತ್ತಾ ಇದ್ದಿದ್ದು ಅಂದ್ರೆ ಏನೇನ್ ತಿಂತಾ ಇದ್ಲು ಎಲ್ಲಾನು ವಾಮಿಟ್ ಮಾಡ್ತಾ ಇದ್ಲು ಅಂತ. ಅಮ್ಮನ ಬಳಿ ಅಪ್ಪ ಬಂದ್ಬಿಟ್ಟು ಏನ್ ಕೇಳಿದ್ರು, ಏನು ಬೇಕೆ, ವಾಟ್ ಯು ವಾಂಟ್ ಅಂತ ಪ್ರೀತಿಯಿಂದ ಕೇಳಿದ. ಸೊ ವಿತ್ ಲವ್ ಹಿ ಆಸ್ಕ್ಡ್ ವಾಟ್ ಯು ವಾಂಟ್ ಅಂತ. ಆಗ ಭಟ್ಟರ ಹೋಟೆಲ್ನ ಮಸಾಲೆ ದೋಸೆಯೋ, ಮನೆಗೆ ಪ್ರವೇಶವಿಲ್ಲದ ಬೆಳ್ಳುಳ್ಳಿ ಚಟ್ನಿಯೋ, ಅಥವಾ ಗಂಡಿ ನರಸಿಂಹಸ್ವಾಮಿಯ ಹಳ್ಳದ ನುಣ್ಣನೆಯ ಕೆಂಪು ಮಣ್ಣೋ, ಹೀಗೆ ಏನೋ ಕೇಳುತ್ತಾಳೆಂದುಕೊಂಡ್ರೆ. ಆದ್ರೆ ಅಮ್ಮ, ಸೊ ಏನಾಯ್ತು ಇಲ್ಲಿ ಅಂದ್ರೆ, ಅವರ ತಂದೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಸೊ ಏನ್ ಬೇಕು ನಿಂಗೆ ಅಂತ ಪ್ರೀತಿಯಿಂದ ಕೇಳಿದಾಗ, ಭಟ್ರ ಹೋಟೆಲ್ನಿಂದ ಮಸಾಲೆ ದೋಸೆ ಇರಬೇಕು ಅಂದ್ರೆ ಇಷ್ಟ ಆಗೋದು ಏನೇನು ಇಷ್ಟ ಆಗುತ್ತೆ ಅಂತ. ಅವಾಗ ಯಾಕಂದ್ರೆ ಎಲ್ಲ ವಾಮಿಟ್ ಹೋಗ್ತಾ ಇರುತ್ತಲ್ಲ, ಸೊ ಒಂಥರ ಇರಿಟೇಟ್ ಆಗಿರ್ತಾ ಇರುತ್ತೆ. ಸೊ ಏನಾದ್ರೂ ಆಸೆ ಇರುತ್ತೆ, ಏನ್ ಬೇಕೋ ಕೇಳೋಣ ಅಂತ ಕೇಳಿದ್ರೆ, ಇವ್ರು ಅನ್ಕೊಂಡಿದ್ರು ಭಟ್ಟರ ಹೋಟೆಲ್ನ ಮಸಾಲೆ ದೋಸೆ ಕೇಳ್ಬೋದು, ಇಲ್ಲ ಅಂದ್ರೆ ಮನೆಗೆ ಪ್ರವೇಶವಿಲ್ಲದ ಬೆಳ್ಳುಳ್ಳಿ ಚಟ್ನಿ. ಸೊ ಬೆಳ್ಳುಳ್ಳಿ ಒಂದಷ್ಟು ಜನರ ಬ್ರಾಹ್ಮಿನ್ಸ್ ಅವ್ರ ಮನೇಲಿ ಬೆಳ್ಳುಳ್ಳಿ ಅದನ್ನ ಯೂಸ್ ಮಾಡಲ್ಲ. ಸೊ ಬೆಳ್ಳುಳ್ಳಿ ಚಟ್ನಿ ಬೇಕು ಅಂತ ಆಸೆ ಇರ್ಬೋದು. ಅಥವಾ ಗಂಡಿ ನರಸಿಂಹಸ್ವಾಮಿಯ ಹಳ್ಳದ ನುಣ್ಣನೆಯ ಕೆಂಪು ಮಣ್ಣು. ಗಂಡಿ ನರಸಿಂಹಸ್ವಾಮಿಯ ಹಳ್ಳ ಅಂತ ಒಂದು ಪ್ಲೇಸ್ ಇದೆ. ಓಕೆ, ಒಂದು ರೀತಿ ಹಳ್ಳ ಅದು. ಆ ಹಳ್ಳದಲ್ಲಿ ಬರೀ ಕೆಂಪಾಗಿರೋ ಮಣ್ಣಿರುತ್ತೆ. ಸೊ ಒಬ್ಬೊಬ್ಬರಿಗೆ ಒಂದು ರೀತಿ ವಿಟಮಿನ್ ಡಿಫಿಷಿಯನ್ಸಿ ಬಂದು ಆ ಕೆಂಪು ಮಣ್ಣನ್ನ ತಿಂತಾರೆ, ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಮಣ್ಣು. ಆ ಮಣ್ಣನ್ನು ಕೇಳ್ಬೋದು ಅಂತ ಅನ್ಕೊಂಡ್ರಂತೆ ಅವರಪ್ಪ. ಆದ್ರೆ ಅಮ್ಮ ಕೇಳಿದ್ದೆ ಬೇರೆ. ಸೊ ಫಾದರ್ ವಾಸ್ ಥಿಂಕಿಂಗ್ ಶಿ ಮೇ ಆಸ್ಕ್ dosa from butter hotel or garlic chutney, because some Brahmins they are not allowed to eat garlic, so which was not allowed into the house. Or the pit, Gandi Narasimha Swami pit, which was filled with red mud, maybe that red mud she wanted to eat. That's what he was thinking. But what happened? Amma ಏನು ಹೇಳಿದ್ರು,
ಒಂದು ಸ್ಟೀಲ್ ತಟ್ಟೆ ಊಟಕ್ಕೆ ತಗೊಂಡು ಬರ್ರಿ ಅಂತ ಬೈಕೆ ಹೊರ ಹಾಕಿದಂತೆ. ಏನು ಬಯಕೆ, ಏನು ಬಯಕೆ, ಏನು ಆಸೆ, ಬಯಕೆ ಅಂದ್ರೆ ಆಸೆ. ಏನ್ ಆಸೆ ಇತ್ತು ಪಾಪ ಅವರು ಪ್ರೆಗ್ನೆಂಟ್ ಲೇಡಿ, ಅದಕ್ಕೆ ಕೇಳಿದ್ರು. ಇವರು ಏನಂತ ಆಸೆ ತೋರಿಸಿದ್ರು, ಒಂದು ಸ್ಟೀಲ್ ತಟ್ಟೆ ಊಟಕ್ಕೆ ತಗೊಂಬನ್ರಿ ಅಂತ ಹೇಳಿದ್ಲು ಅವರ ವಸುಧೇಂದ್ರ ಅವರ ತಾಯಿ. ಸೊ ವಸುಧೇಂದ್ರ's mom, what she said, please get a steel plate for meal ಅಂತ ಹೇಳ್ಬಿಟ್ಲು. ಹೇಗಿದೆ ಅಲ್ವಾ? ಸ್ಟೀಲ್ ತಟ್ಟೆ ಏನು ಪುಕ್ಕಟೆ ಬರುತ್ತದೆಯೇ? ಪುಕ್ಕಟೆ ಅಂದ್ರೆ ಫ್ರೀ ಆಗಿ, ಅಂದ್ರೆ ಏನು ಕಾಸು ಕೊಡ್ತಾ ಏನೋ ಬರುತ್ತಾ ಸ್ಟೀಲ್ ತಟ್ಟೆ? ಅಪ್ಪನಿಗೆ ಕೇಳಿದ್ದೇ ತಪ್ಪೆನಿಸಿರಬೇಕು. ಆಗ ವಸುಧೇಂದ್ರ ಬರಿತಾ ಇರೋದು ಅವನ ಫೀಲಿಂಗ್ಸ್, ವಸುಧೇಂದ್ರ ಫೀಲಿಂಗ್ಸ್ ಬರಿತಾ ಇರೋದು. ಅಪ್ಪನಿಗೆ ಕೇಳ್ಬಾರ್ದಿತ್ತು ಅಂತ ಅನ್ಸ್ತೇನ, ಯಾಕಂದ್ರೆ ಅದಕ್ಕೆ ತುಂಬಾ ಕಾಸು ಕೊಟ್ಟು, ಒಂದಷ್ಟು ಆಗಿನ ಕಾಲದಲ್ಲಿ ಅವರ ಗುಮಾಸ್ತನ ಸಂಬಳದಲ್ಲಿ ತುಂಬಾ ಕಷ್ಟ ಅಲ್ವಾ. ಸೊ ಕೇಳ್ಬಾರ್ದಿತ್ತೇನೋ ಅಂತ ಅನ್ಕೊಂಡಿರ್ಬೇಕಪ್ಪ ಅಂತ. ಸೊ ಹಿಯರ್ ಸ್ಟೀಲ್ ತಟ್ಟೆಯನ್ನು ಪುಕ್ಕಟೆ ಬರುತ್ತದೆ ಅಂದ್ರೆ ಸ್ಟೀಲ್ ಪ್ಲೇಟ್ ಡಸಂಟ್ ಕಮ್ ಫಾರ್ ಫ್ರೀ, ರೈಟ್? ಯು ಹ್ಯಾವ್ ಟು ಪೇ. ದೆನ್ ಅಪ್ಪ ಥಾಟ್ ಇಟ್ ವಾಸ್ ಹಿಸ್ ಬ್ಯಾಡ್ ಆಸ್ಕಿಂಗ್ ಹರ್ ವಾಟ್ ಯು ವಾಂಟ್ ಅಂತ. ಆದ್ರೆ ತರದಿರಲಾದಿತ್ತೆ ಅಂದ್ರೆ ತರದೇ ಇರಕ್ಕಾಗುತ್ತಾ? ಕೇಳ್ಬಿಟ್ಟ ಅಲ್ವಾ. ಮತ್ತೆ ಅವ್ರ ತಾಯಿ ನಂಗೆ ಇಂಥದ್ ಬೇಕು ಅಂತಾನು ಹೇಳ್ಬಿಟ್ರು. ಬಸುರಿಯ ಬಯಕೆ ತೀರದಿದ್ರೆ ಹುಟ್ಟುವ ಮಗುವಿಗೆ ಮಾತೆ ಬರೋದಿಲ್ಲ. ಸೊ ಇವರು ಬಸುರಿ ಆಗಿದ್ರಲ್ಲ ವಸುಧೇಂದ್ರ ಅವ್ರ ಅಕ್ಕನಿಗೆ, ಅವರ ಆಸೆ ತೀರಿಲ್ಲ ಅಂದ್ರೆ ಹುಟ್ಟೋ ಮಗು ಇರುತ್ತಲ್ಲ, ಆ ಮಗುಗೆ ಮಾತಾಡೋದಕ್ಕೆ ಬರಲ್ಲ ಅಂತ ಅದೊಂದು ರೀತಿ. ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನೆಲ್ಲ ಕೊಡಿಸ್ಬೇಕಾಗ ಅಂತ ಒಂದು ರೀತಿ, ಆ ರೀತಿ ಎಲ್ಲರ ತಲೆನಲ್ಲೂ ಇತ್ತು. ಸೊ ಅವ್ರಿಗೆ ಅಯ್ಯೋ ಇವಾಗ ಸ್ಟೀಲ್ ತಟ್ಟೆ ಕೇಳ್ಬಿಟ್ಲು, ನಾನು ಕೊಡ್ಸೇಬೇಕು ಎಷ್ಟಾದ್ರೂ ಆಗ್ಲಿ, ಇಲ್ಲಾಂದ್ರೆ ಹುಟ್ಟೋ ಮಗುಗೆ ಮಾತೇ ಬರಲ್ಲ ಅಂತ. ಸೊ ಬಟ್ he has to buy. If he doesn't fulfill her desire at this time, the kid who is going to be born will become speechless, ಅಂದ್ರೆ ಡಂಪ್ ಆಗೋಗ್ತಾರೆ ಅಂತ. ಅಷ್ಟೇ, ಸಾಲ ಸೋಲ ಮಾಡಿ ಅಪ್ಪ ಒಂದು ಸ್ಟೀಲ್ ತಟ್ಟೆ ತಂದ. ಸೊ ಅಷ್ಟೇ, ಕೇಳಿದ್ದೆ ಅಷ್ಟೇ, ಏನೋ ಸಾಲಾಗಿಲ್ಲ ಏನೋ ಮಾಡ್ಬಿಟ್ಟು ಒಂದು ಸ್ಟೀಲ್ ತಟ್ಟೆ ತಗೊಂಬಂದ್ಬಿಟ್ರು. ಸೊ ಫಾದರ್ ಗಾಟ್ ಎ ಸ್ಟೀಲ್ ಪ್ಲೇಟ್ ಫಾರ್ ಮೀಲ್. ಆ ತಟ್ಟೆಗೆ ಚಟ್ನಿ, ಪಲ್ಯ, ಹುಳಿ, ಉಪ್ಪು ಹಾಕಿಕೊಳ್ಳಲು ಮುಂಭಾಗದಲ್ಲಿ ಕುಣಿಗಳಿದ್ದವು. ಕುಣಿಗಳು ಅಂದ್ರೆ ಒಂದು ರೀತಿ ಪ್ಲೇಸಸ್ ಇದ್ವು, ನೀವು ನೋಡಿರ್ಬೇಕು ಆ ರೀತಿ ತಟ್ಟೆ. ಆ ತಟ್ಟೆನಲ್ಲಿ ಚಟ್ನಿ, ಪಲ್ಯ, ಹುಳಿ, ಉಪ್ಪು ಅದೆಲ್ಲ ಹಾಕೊಳ್ಳೋದಕ್ಕೆ ಪಾರ್ಟಿಷನ್ ಇತ್ತು ಅಂತ. ಸೊ ದಟ್ ಪ್ಲೇಟ್ ಹ್ಯಾಡ್ ದ ಪಾರ್ಟಿಷನ್ ಟು ಪುಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್. ಈ ರೀತಿ ಇದು ಸ್ಟೀಲ್ ಪ್ಲೇಟ್. ಇಲ್ಲಿ ಈ ರೀತಿ ಕುಣಿಗಳು ಅಂದ್ರೆ ಈ ರೀತಿ ಪ್ಲೇಸಸ್ ಇತ್ತು ಹಾಕೊಳ್ಳೋದಕ್ಕೆ, ನೀವು ಈ ರೀತಿ ನೋಡಿರ್ಬೋದು. ಸೊ ಇಲ್ಲಿ ಚಟ್ನಿ, ಹುಳಿ, ಉಪ್ಪು ಏನ್ ಬೇಕೋ ಎಲ್ಲ ಹಾಕೊಳ್ಳೋದಕ್ಕೆ, ತಿನ್ನೋದಕ್ಕೆ ಅಂತ. ಲೇಪಾಕ್ಷಿ ದೇಗುಲವನ್ನು ಕೆತ್ತಿದ ಶಿಲ್ಪಿ ತನಗೆ ಮತ್ತು ತನ್ನಮ್ಮನ ಊಟಕ್ಕಾಗಿ ಕಲ್ಲಿನಲ್ಲಿ ಇದೇ ತರಹದ ತಟ್ಟೆಗಳನ್ನು ಕೆತ್ತಿದ್ದಾನಂತೆ. ಅಂದ್ರೆ ಲೇಪಾಕ್ಷಿ ದೇಗುಲ, ಲೇಪಾಕ್ಷಿ ಟೆಂಪಲ್ ಇದೆ ಆಂಧ್ರದಲ್ಲಿ, ಐ ಥಿಂಕ್ AP ನಲ್ಲಿದೆ. ಸೊ ಲೇಪಾಕ್ಷಿ ಟೆಂಪಲ್ ಅಲ್ಲಿ ಯಾರು ಆ ಶಿಲ್ಪಿ ಕೆತ್ತನೆ ತುಂಬಾ ಚೆನ್ನಾಗಿದೆ. ಆ ಶಿಲ್ಪಿನೇ ತನಗೆ ಅಂದ್ರೆ ವಸುಧೇಂದ್ರ ಮತ್ತೆ ಅವರ ಅಮ್ಮನಿಗೆ ಊಟ ಮಾಡೋದಕ್ಕೆ ಅಂತ ಕಲ್ಲಿನಲ್ಲಿ ಇದೇ ತರಹದ ತಟ್ಟೆಗಳನ್ನ ಕೆತ್ತಿದ್ದಾನಂತೆ ಅಂತ ವಸುಧೇಂದ್ರ ಅವರು ಹೇಳ್ತಾ ಇದ್ರು. ಸೊ ಇದಕ್ಕೆ ಲೇಪಾಕ್ಷಿ ತಟ್ಟೆ ಅಂತಾನೆ ಹೆಸರಿಟ್ಬಿಡ್ತಾರೆ ವಸುಧೇಂದ್ರ ಅವರು. ಸೊ in the Lepakshi temple, which is famous for its architecture, so by seeing this plate, what Vasudhendra thought, the sculptor who has sculpted Lepakshi temple has sculpted for my mom and for myself this plate from stone ಅಂತ ಹೇಳ್ತಾ ಇದ್ರು. ತಟ್ಟೆಯನ್ನು ನೋಡಿದ ಅಮ್ಮನಿಗೆ, ತಟ್ಟೆ ನೋಡ್ಬಿಟ್ಟು ಅಮ್ಮನಿಗೆ ಖುಷಿ ಎಲ್ಲೇ ಇಲ್ಲದಂತಾಯ್ತು ಅಂದ್ರೆ ತುಂಬಾನೇ ಖುಷಿ ಆಯ್ತು. ಅಂದ್ರೆ ಬೈ ಸೀಯಿಂಗ್ ದಿಸ್ ಪ್ಲೇಟ್ ದೇರ್ ವಾಸ್ ನೋ ಲಿಮಿಟ್ ಫಾರ್ ಹ್ಯಾಪಿನೆಸ್ ಆಫ್ ಮಾಮ್. ಓಕೆ, ಮನೆಯ ಹಳೆಯ ಪಾತ್ರೆಗಳ ಮಧ್ಯೆ ಆ ತಟ್ಟೆ ಹೊಸ ಹೀರೋಯಿನ್ ಆಗಿ ಮೆರೆದು ಬಿಟ್ಟಿತ್ತು. ಮನೆಯಲ್ಲೆಲ್ಲ ಹಳೆ ಪಾತ್ರೆಗಳು, ಅದ್ರ ಮಧ್ಯದಲ್ಲಿ ಇದು ತಣ ಅಂತ ಒಳ್ಳೆ ಹೊಸ ಹೀರೋಯಿನ್ ಆಗಿ ಮೆರಿತಾ ಇತ್ತು. ಸೊ that vessel, that new steel plate was shining like a new heroine in between those old vessels in the house.
ಆ ತಟ್ಟೆಯನ್ನು ತೆಗೆದುಕೊಂಡು ಊರಿನಲ್ಲಿ ಗೊತ್ತಿದ್ದ ಪ್ರತಿಯೊಬ್ಬರ ಮನೆಗೂ ಹೋಗಿ ತೋರಿಸಿ ನಮ್ಮ ಮನೆಯವರು ಕೊಡ್ಸಾರೆ ಎನ್ನುವಾಗ ಅಮ್ಮನ ಮುಖದಲ್ಲಿ ಹತ್ತಿಕ್ಕಲಾರದ ಹೆಮ್ಮೆ. ಅಂದ್ರೆ ಅವ್ರಿಗೆ ಈ ತಟ್ಟೆ ಬಂದಿದ್ದೆ ಮನೆಗೆ. ಏನ್ ಮಾಡಿದ್ರು, ಆ ತಟ್ಟೆನ ಎತ್ಕೊಂಡೋಗಿ ಯಾರ್ಯಾರು ಗೊತ್ತಿದಾರೋ ಎಲ್ರಿಗೂ ತೋರಿಸ್ಬಿಟ್ಟು ಇದ್ ನಮ್ಮ ಮನೆಯವರು ನಮ್ಮ ಯಜಮಾನ್ರು ಕೊಡ್ಸಿರೋದು ಅಂತ ಹೇಳುವಾಗ ಅವ್ರ ಮುಖದಲ್ಲಿ ಒಂದು ರೀತಿ ಹೆಮ್ಮೆ. Okay, so she took that plate and went to like all the known houses of that village and showed, and she told, my husband has gifted me. So when she used to tell, she was like, she used to have that kind of unsuppressed proud ಹೆಮ್ಮೆ ಅಂದ್ರೆ ಒಂದು ರೀತಿ proud, okay, on her face. ಅಪ್ಪ ಮೊದಲು ಆ ತಟ್ಟೆಯಲ್ಲಿ ಆಮೇಲೆ ಏನು ಅಂತ, ಅಪ್ಪ ಮೊದಲು ಆ ತಟ್ಟೆಯಲ್ಲಿ ಸ್ವಚ್ಛವಾಗಿ ಉಂಡು ಒಂದೆರಡು ಹೋಳು ಉಪ್ಪಿನಕಾಯಿ ಉಳಿಸ್ಬೇಕು. ಅಂದ್ರೆ ಅಲ್ಲಿ ಪಕ್ಷಿ ತಟ್ಟೆನಲ್ಲಿ ಅಪ್ಪ ಫಸ್ಟ್ ತಿನ್ಬಿಟ್ಟು ಒಂದೆರಡು ಉಪ್ಪಿನಕಾಯಿ ಪೀಸು ಅದರಲ್ಲಿ ಉಳಿಸ್ಬೇಕು. ಅಮ್ಮ ಆ ರೀತಿ ಅನ್ಕೊಂತ ಇದ್ದಿದ್ದು. ಅಮ್ಮ ಅನಂತರ ಅದೇ ತಟ್ಟೆಯಲ್ಲಿ ಊಟ ಮಾಡಿ ಮಜ್ಜಿಗೆ ಅನ್ನಕ್ಕೆ ಆ ಉಪ್ಪಿನಕಾಯಿ ಹೋಳನ್ನು ಬಾಡಿಸಿಕೊಳ್ಳುವಾಗ ಇನ್ನಿಲ್ಲದಂತೆ ನಾಚಿಕೊಳ್ಳಬೇಕು. ಅಮ್ಮ ಅದೇ ತಟ್ಟೆನ ತೊಳಿದೆ. ಆಗ ಹಿಂದಿನ ಕಾಲದಲ್ಲಿ ಮುಂಚೆ ಗಂಡ ತಿಂದ ತಟ್ಟೆನಲ್ಲೇ ಹೆಂಡ್ತಿನೂ ತಿಂತಾ ಇದ್ರು, ತೊಳಿದೆ. ಸೊ ಅಮ್ಮ ಆ ತಟ್ಟೆನಲ್ಲೇ ಊಟ ಮಾಡ್ಬಿಟ್ಟು ಆ ಎರಡು ಉಪ್ಪಿನಕಾಯಿ ಪೀಸಸ್ ಉಳ್ಸಿರ್ತಾರಲ್ಲ ತಂದೆ, ಅದನ್ನ ಮಜ್ಜಿಗೆ ಅನ್ನಕ್ಕೆ ಆ ಹೋಳನ್ನ ಬಾಡಿಸಿಕೊಳ್ಳುವಾಗ, ಅಂದ್ರೆ ಅದೊಂಥರ ಅಂತಾರಲ್ವಾ, ಆ ಉಪ್ಪಿನಕಾಯಿ ತಿನ್ನುವಾಗ ಆ ಹುಳಿ ಉಪ್ಪು ಅದನ್ನ ಫೀಲ್ ಮಾಡ್ಕೊಂಡು ಅದನ್ನ ಬಾಡಿಸ್ಕೊಳ್ಳೋದು ಅಂತಾರೆ. ಸೊ ಆಗ ಇನ್ನಿಲ್ಲದಂತೆ ನಾಚ್ಕೋಬೇಕು, ಆ ರೀತಿ ಅಮ್ಮ ಆ ರೀತಿ ಮಾಡ್ತಾ ಇದ್ರು ಅಂತ. ಸೊ Appa should eat neatly in that plate, leaving some 2 pieces of pickle. Amma afterwards will take that plate only and will finish her meals and use these 2 left out pickle pieces by Appa with curd rice, and when eating she used to blush, ನಾಚಿಕೊಳ್ಳಬೇಕು ಅಂತ. ಈ ತಟ್ಟೆಯ ಹಿಂದೆಯೇ ಸಾಕಷ್ಟು ಸ್ಟೀಲ್ ಪಾತ್ರೆಗಳು ಒಂದೊಂದಾಗಿ ಮನೆಗೆ ಪ್ರವೇಶ ಪಡೆದವು. ಸೊ ಈ ತಟ್ಟೆ ತಗೊಂಡಿದ್ದಾದ್ಮೇಲೆ ಒಂದೊಂದೊಂದೇ ಹಾಗೆ ಮನೆಯಲ್ಲಿ ತುಂಬಾ ಸ್ಟೀಲ್ ವೆಸಲ್ಸ್ ಬಂತು. ಸೊ ಅಲಾಂಗ್ ವಿತ್ ದಿಸ್ ಸ್ಟೀಲ್ ಪ್ಲೇಟ್ ಲಾಟ್ ಆಫ್ ಸ್ಟೀಲ್ ವೆಸಲ್ಸ್ ಎಂಟರ್ಡ್ ಹೌಸ್ 1 by 1 ಅಂತ. ಹಾಲು ಕಾಸಲಿಕ್ಕೆಂದು ಒಂದು ಪಾತ್ರೆ, ಆಕಳು ಹಾಲು ಕರೆಯಲು ಒಂದು ಚೊಂಬು, ಅಕ್ಕನಿಗೆ ನೀರು ಕುಡಿಸಲೆಂದು ಚಿಕ್ಕ ಲೋಟ, ಸಾರು ಕಾಸುವ ಪಾತ್ರೆ. ಹೀಗೆ ಅಂದ್ರೆ ಹಾಲು ಕಾಸೋದಕ್ಕೊಂದು ಪಾತ್ರೆ, ಆಕಳು ಅಂದ್ರೆ ಹಸು ಹಾಲು ಕರೆಯೋದಕ್ಕೆ ಒಂದು ಚೊಂಬು, ಅಕ್ಕ ಅವಾಗ ಚಿಕ್ಕದಾಗಿದ್ದಲ್ಲ, ಅವಾಗಿನ್ನು ವಸುದೇಂದ್ರ ಅವರು ಊಟಿಲ್ಲ ಅನ್ಸುತ್ತೆ, ಅಕ್ಕನಿಗೆ ನೀರು ಕುಡಿಸ್ಬೇಕು ಅಂತ ಒಂದು ಚಿಕ್ಕ ಲೋಟ, ಸಾರು ಕಾಸೋದಕ್ಕೆ ಒಂದು ಪಾತ್ರೆ. ಈ ರೀತಿ ಏನೇನೋ, ಫಾರ್ ಹೀಟಿಂಗ್ ಮಿಲ್ಕ್ 1 vessel ಫಾರ್ ಹೀಟಿಂಗ್ ಮಿಲ್ಕ್, ದೆನ್ 1 mug ಸ್ಟೀಲ್ ಮಗ್ ಫಾರ್ ಮಿಲ್ಕಿಂಗ್ ದ ಕೌ, a small glass for drinking water for Vasudendra's sister, then 1 sambar vessel. So like this many vessels entered the house. ಆಮೇಲೆ ಸ್ಟೀಲ್ ಪಾತ್ರೆ ಬೆಲೆ ಕಡಿಮೆ ಆಯ್ತೋ ಜನರ ಸಂಬಳ ಹೆಚ್ಚಾಯ್ತೋ ಗೊತ್ತಿಲ್ಲ. ಸೊ ಇಷ್ಟೊಂದು ಪಾತ್ರೆಗಳು ಎಂಟರ್ ಆಯ್ತಲ್ಲ, ಅದಕ್ಕೆ ಸ್ಟೀಲ್ ಪಾತ್ರೆ ಬೆಲೆ ಕಡಿಮೆ ಆಗಿರ್ಬೇಕು, ಇಲ್ಲ ಜನರ ಸಂಬಳ ಅಂದ್ರೆ ಅವರ ತಂದೆ ಸಂಬಳ ಹೆಚ್ಚಾಗಿರ್ಬೋದಾ, ಎರಡರಲ್ಲಿ ಯಾವುದೋ ಒಂದಾಗಿರುತ್ತೆ, ಅದಕ್ಕೆ ಇಷ್ಟೊಂದು ಸ್ಟೀಲ್ ಪಾತ್ರೆ ಬಂದಿದೆ ಅಂತ ವಸುದೇಂದ್ರ ಅವರು ಹೇಳ್ತಾ ಇದ್ದಾರೆ. ಸೊ it may be that the rate of steel has gone down, or the salary of people has increased. Because of that only lot of steel vessels are coming. The people are buying lot of steel vessels ಅಂತ. ನನಗೆ ಗೊತ್ತಿಲ್ಲ ಅಂತ ವಸುದೇಂದ್ರ ಹೇಳ್ತಿದ್ರು. ನನ್ನ ನಾಮಕರಣಕ್ಕೆ 2 ದಪ್ಪ ಗ್ಲಾಸ್ಗಳನ್ನು ಉಡುಗೊರೆಯಾಗಿಯೂ ಬಂಧುಗಳೊಬ್ಬರು ಕೊಟ್ಟು ಬಿಟ್ಟರಂತೆ. ಸೊ ನಾಮಕರಣ ಮಾಡಿದಾಗ ವಸುದೇಂದ್ರ ಅವರಿಗೆ ಹೆಸರಿಡ್ತಾರಲ್ಲ, ನಾಮಕರಣ ಅಂದ್ರೆ ಹೆಸರಿಡೋದು, ವಸುದೇಂದ್ರ ಅಂತ ಹೆಸರಿಡೋದಕ್ಕೆ ಒಂದು ಫಂಕ್ಷನ್ ಇಟ್ರು. ಆ ಫಂಕ್ಷನ್ ಅಲ್ಲಿ ಯಾರೋ ಅವರ ಬಂಧುಗಳು, ಅವರ ರಿಲೇಟಿವ್ಸ್ 2 ದಪ್ಪ ಅಂದ್ರೆ ಚೆನ್ನಾಗಿ ತಿಕ್ಕಾಗಿರೋ ಗ್ಲಾಸ್ಗಳನ್ನ ಉಡುಗೊರೆಯಾಗಿ ಕೊಟ್ರಂತೆ. So for Vasudendra's naming ceremony, one of their relative gifted 2 hard steel glasses. ಆಮೇಲೆ 2ರ ಮೇಲೂ ಕೊಟ್ಟವರ ಹೆಸರು. ಸೊ ಅದ್ರ ಮೇಲೆ ಒಂದು ರೀತಿ ಎಲೆಕ್ಟ್ರಾನಿಕ್ ಪೆನ್ ಬರುತ್ತೆ, ಅದ್ರ ಮೇಲೆ ಬರೀತಾರೆ. ಸೊ ಮುಂಚೆ ಎಲ್ಲ ಬರೆಸ್ತಾ ಇದ್ರು, ಇವಾಗ ಯಾರು ಅಷ್ಟೊಂದೇನು ಗಿಫ್ಟ್ ಸಿಸ್ಟಮ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಸೊ ಅದ್ರ ಮೇಲೆ ಹೆಸರು ಕೂಡ ಆ ರಿಲೇಟಿವ್ಸ್ ಯಾರಿದ್ರು ಅವರ ಹೆಸರು ಕೂಡ ಬರ್ತಿದ್ರು. ಸೊ ರಿಲೇಟಿವ್ಸ್ ನೇಮ್ ವಾಸ್ ದೇರ್ ಆನ್ ದ ಗ್ಲಾಸ್.
ಒಂದೊಂದಾಗಿ ಹಳೆಯ ಹಿತ್ತಾಳೆ, ಕಂಚು, ತಾಮ್ರದ ಪಾತ್ರೆಗಳು ಅಟ್ಟ ಸೇರಲಾರಂಭಿಸಿದವು. ಸೊ ಒಂದೊಂದಾಗಿ ಹಳೆ ಹಿತ್ತಾಳೆ, ಕಂಚು, ತಾಮ್ರ ಪಾತ್ರೆಗಳಿದ್ವಲ್ಲ ಅವೆಲ್ಲ ಅಟ್ಟ ಸೇರಿದ್ವು. ಅಟ್ಟ ಅಂದ್ರೆ ಮನೆ ಮೇಲೆ ರೂಫ್ ಒಂದು ರೀತಿ ಇರುತ್ತೆ, ಅಲ್ಲಿ ಸ್ಟೋರ್ ರೂಮ್ ತರ ಮಾಡ್ಕೊಂಡಿರ್ತಾರೆ, ಏನೇನ್ ಬೇಡ ಎಲ್ಲ ಅದರಲ್ಲಿ ಹಾಕ್ತಾ ಇರ್ತಾರೆ. ಸೊ ವಾಟ್ ಹ್ಯಾಪನ್? In that storeroom, the old vessels like brass, bronze, copper vessels and all, it went to atta one by one as steel vessels came in. ಅಂದ್ರೆ ಅಟ್ಟ ಅಂದ್ರೆ ಈ ರೀತಿ ಇರುತ್ತೆ. ಇಲ್ಲಿ ರೂಫ್ ನೋಡ್ಬೋದಲ್ಲ, ಇದಕ್ಕೆ ಹತ್ತೋದಕ್ಕೆ ಈ ಕಡೆಯಿಂದ ಎಲ್ಲ ಒಂದು ಪ್ಲೇಸ್ ಇರುತ್ತೆ. ಸೊ ಅಲ್ಲಿ ಏನೇನ್ ಬೇಡ ಎಲ್ಲ ಅಲ್ಲಿ ಹಾಕಿ ಹಾಕ್ಬಿಡ್ತಾರೆ. ನಂತರ ಓಕೆ, ಮೊದಲು ಬರೀ ಅತ್ಯವಶ್ಯಕ ಸ್ಟೀಲ್ ಪಾತ್ರೆಗಳು ಮಾತ್ರ ಮನೆಗೆ ಬಂದಿದ್ವು. ಸೊ ಇನಿಷಿಯಲಿ ಅಂದ್ರೆ ಮೊದಲು ಏನ್ ಬೇಕೋ ಅಷ್ಟು ಮಾತ್ರ ಸ್ಟೀಲ್ ಪಾತ್ರೆಗಳು ಮನೆಗೆ ಬಂದಿದ್ವು. ಸೊ ಅಟ್ ಫಸ್ಟ್ ವಾಟ್ ಎವರ್ ರಿಕ್ವೈರ್ಡ್ ದ ಸ್ಟೀಲ್ ವೆಸಲ್ಸ್, ಓಕೆ, ವಾಟ್ ಎವರ್ ರಿಕ್ವೈರ್ಡ್ ವೆಸಲ್ಸ್ ಓನ್ಲಿ ವರ್ ಬಾಟ್ ಬೈ ಮಾಮ್. ನಂತರ ನಿಧಾನಕ್ಕೆ ಯಾರು ಊಹಿಸಲಾರದ ವಿಶೇಷ ವಸ್ತುಗಳು ಸ್ಟೀಲ್ ಪಾತ್ರೆಗಳಾಗಿ ಬಂದವು. ನಂತರ ಆಮೇಲೆ ಯಾರಿಗೂ ಊಹಿಸೋದಕ್ಕೆ ಆಗಲ್ಲ, ಓ ಈ ರೀತಿ ಇರ್ಬೋದು ಅಂತ. ಆ ರೀತಿಯಾದಂತ ವಿಶೇಷ ಸ್ಟೀಲ್ ಪಾತ್ರೆಗಳು ಮನೆಗೆ ಬಂದವು. ಲೇಟರ್ ಸ್ಪೆಷಲ್ ಥಿಂಗ್ಸ್ ಕೇಮ್ ಆಸ್ ಸ್ಟೀಲ್ ವೆಸಲ್ಸ್ ದಟ್ ನೋ ಒನ್ ಕ್ಯಾನ್ ಇಮ್ಯಾಜಿನ್ ಅಂತ ಹೇಳ್ತಾರೆ. ಎಲೆಯ ಮುಂದೆ ಉಪ್ಪು ಬಡಿಸಲು ವಾದಿರಾಜ್ ತಟ್ಟೆ. ಸೊ ಎಲೆನಲ್ಲಿ, ಉಂಟುಗದ ಎಲೆನಲ್ಲಿ ಊಟ ಮಾಡ್ತಾ ಇದ್ರಲ್ಲ ಇವ್ರ ಮನೆಯಲ್ಲಿ, ಅದ್ರ ಮುಂದೆ ಉಪ್ಪು ಬಡಿಸೋದಕ್ಕೆ ಒಂದು ಚಿಕ್ಕ ತಟ್ಟೆ. ವಾದಿರಾಜ್ ಅನ್ನೋರು ಒಬ್ಬ ಕನ್ನಡ ಆಕ್ಟರ್, ಹಳೇ ಕನ್ನಡ ಆಕ್ಟರ್. ಅವರು ಸ್ವಲ್ಪ ಶಾರ್ಟ್ ಆಗಿದ್ರು, ಮತ್ತೆ ಸೊ ಅವ್ರು ಶಾರ್ಟ್ ಆಗಿದ್ರು, ಅದಕ್ಕೆ ಆ ತಟ್ಟೆ ಹೆಸರು ತುಂಬಾ ಚಿಕ್ಕದಾಗಿ ಪುಟ್ಟದಾಗಿತ್ತು, ಅದಕ್ಕೆ ವಾದಿರಾಜ್ ತಟ್ಟೆ ಅಂತ. ಈ ರೀತಿ ತುಂಬಾ ಪುಟ್ಟದಾಗಿ ಇದರಲ್ಲಿ ಉಪ್ಪನ್ನ ಬಳಸ್ತಾ ಇದ್ರು. ಉಪ್ಪನ್ನು ಬಳಸೋದಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ರು. ಸೊ ದಿಸ್ plate, small plate is called Vadiraj plate, which they used to use it for serving salt. ಸೊ ಇದು ಪಾರ್ಟ್ 2 ನಲ್ಲಿ ಇಷ್ಟವರೆಗೂ ನೋಡೋಣ. ನೆಕ್ಸ್ಟ್ ಇನ್ನು ಮುಂದಿಂದು ಪಾರ್ಟ್ 3 ನಲ್ಲಿ ನೋಡೋಣ.